20 ವರ್ಷದಿಂದ ಸಾಕಿದ ತಾಯಿಯನ್ನೇ ಕೊಲೆ ಮಾಡಿದ ಮಗ. ತಂಗಿಯ ಮಗನನ್ನ ದತ್ತು ಪಡೆದು ಬೆಳೆಸಿದ್ದೇ ತಪ್ಪಾಯ್ತಾ? ಕಳೆದ 20 ವರ್ಷದಿಂದ ತನ್ನ ಸಹೋದರಿಯ ಮಗುವನ್ನ ದತ್ತು ಪಡೆದು ಈ ತಾಯಿ ಜಯಲಕ್ಷ್ಮಿ ಸಾಕಿ ಸಲುಗಿದ್ದಳು ಕಣ್ರಿ. ಆತ ಏನೆಲ್ಲ ಕೇಳ್ತಾನೆ ಅದನ್ನೆಲ್ಲ ಕೊಡಿಸಿದ್ಲು. ಈಕೆಗೆ ಮಕ್ಕಳಿಲ್ಲದ ಕಾರಣ ತಂಗಿಯ ಮಗನನ್ನೇ ದತ್ತು ಪಡೆದು ಸಾಕಷ್ಟು ಪ್ರೀತಿ ಮಾಡ್ತಿದ್ಲು. ಆದ್ರೆ ಸಾಕಿದ ಮಗನೇ ಮುಂದೊಂದು ದಿನ ಜೀವ ಬಲಿ ಪಡೆಯುತ್ತಾನೆಂಬ ಸಣ್ಣ ಸುಳಿವು ಕೂಡ ಈ ತಾಯಿಗೆ ಇರಲಿಲ್ಲ ಕಣ್ರಿ. ಅಂದಾಗೆ ಹೀಗೆ ಹೆಣವಾಗಿ ಬಿದ್ದವಳು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಜೋಗಿಹಳ್ಳಿಯವಳು. 58 ವರ್ಷದ ಜಯಲಕ್ಷ್ಮಿ ಬಿಒ ಕಚೇರಿಯಲ್ಲಿ FDA ಆಗಿ ಕೆಲಸ ಮಾಡ್ತಿದ್ಲು. ಆದ್ರೆ ಮೊನ್ನೆ ಏಕಾಏಕಿ ಹಾರ್ಟ್ ಅಟ್ಯಾಕ್ ಆಗಿ ಜಯಲಕ್ಷ್ಮಿ ಸತ್ತು ಹೋಗ್ಬಿಟ್ಲು. ಈಕೆಯ ಸಾಕು ಮಗ ಮತ್ತು ಈಕೆಯ ಸಹೋದರಿ ಅನುಸೂಯ ಹೇಳಿಕೊಂಡಿದ್ರು. ಅಲ್ಲದೆ ತರಾತುರಿಯಲ್ಲಿ ಈಕೆಯ ಅಂತ್ಯ ಸಂಸ್ಕಾರ ಮುಗಿಸೋದಕ್ಕೆ ಮುಂದಾಗಿದ್ರು ಕಣ್ರಿ. ಜಯಲಕ್ಷ್ಮಿ ಪ್ರಿಯಕರನಿಂದ ಹೊರಬಿದ್ದ ವಿಷಯ. ಒಂದು ಅನುಮಾನ ಕೊಲೆ ರಹಸ್ಯ ಭೇದಿಸಿತು. ಎಸ್, ಮೃತ ಜಯಲಕ್ಷ್ಮಿಯನ್ನ ಅಂತ್ಯ ಸಂಸ್ಕಾರಕ್ಕೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಪೊಲೀಸರು ಸಿನಿಮಾ ಸ್ಟೈಲ್ ನಲ್ಲಿ ಬಂದು ಅಂತ್ಯ ಸಂಸ್ಕಾರ ತಡೆದಿದ್ರು. ದೇಹವನ್ನ ಪೋಸ್ಟ್ ಮಾರ್ಟಂಗೆ ಕಳಿಸ್ಕೊಟ್ಟಿದ್ರು. ಯಾಕಂದ್ರೆ ಜಯಲಕ್ಷ್ಮಿಯ ಪ್ರಿಯಕರ ತನ್ನ ಹೆಂಡತಿ ಸಾಯೋಳಲ್ಲ, ಈಕೆಯನ್ನ ಕೊಲೆ ಮಾಡಿರಬಹುದೆಂದು ಅನುಮಾನ ವ್ಯಕ್ತಪಡಿಸಿದ್ದ. ಹೀಗಾಗಿ ಹಾರ್ಟ್ ಅಟ್ಯಾಕ್ಗೆ ಸಂಪೂರ್ಣ ತಿರುವು ಪಡೆದಿತ್ತು. ಸುಮಾರು ಬೆಳಗ್ಗೆ 10 ಗಂಟೆ 10:30 ಅನಿಸುತ್ತೆ. ನೀವೇ ಕಂಪ್ಲೇಂಟ್ ಮಾಡಿದ್ದಾ? ನಾನೇ ಕಂಪ್ಲೇಂಟ್ ಕೊಟ್ಟೆ. ಯಾಕೋ ನನಗೆ ಅನುಮಾನ ಬರ್ತಾ ಇದೆ, ಇದು ಸಾವು ಅಂತ ಹೇಳ್ಬಿಟ್ಟು. ಅದೀಗ ಎನ್ಕ್ವೈರಿನಲ್ಲಿದೆ. ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ. ಯಾಕೆಂದರೆ ಒಬ್ಬ SC ಕೂಡ ನಾನು ಜೀವನ ಕೊಟ್ಟಿದ್ದೀನಿ. ಅದು ನನ್ನ ತಪ್ಪು ಸರಿನೋ ನಮ್ಮ ಜನನೇ ಅದನ್ನು ಡಿಸೈಡ್ ಮಾಡಿ. ದಯವಿಟ್ಟು ನಿಮ್ಮ ಪರವಾಗಿ ಬನ್ನಿ. FDA ಜಯಲಕ್ಷ್ಮಿಗೆ 20 ವರ್ಷಗಳ ಹಿಂದೆ ಪತಿ ತೀರ್ಕೊಂಡಿದ್ದ. ಒಬ್ಬಂಟಿಯಾಗಿದ್ದ ಜಯಲಕ್ಷ್ಮಿ ಆಸರೆಯಾಗಿದ್ದು ಕೇಬಲ್ ಶ್ರೀನಿವಾಸ್. ಸ್ನೇಹ ಪ್ರೀತಿಗೆ ತಿರುಗಿ ಕಳೆದ 20 ವರ್ಷಗಳಿಂದ ಜಯಲಕ್ಷ್ಮಿ ಮತ್ತು ಶ್ರೀನಿವಾಸ್ ಲಿವಿಂಗ್ ಟುಗೆದರ್ ಇರೋದಕ್ಕೆ ಆರಂಭ ಮಾಡಿದ್ರು. ಅಲ್ಲದೆ ಇಬ್ರು ಸೇರಿಯೇ ಮಕ್ಕಳಿಲ್ಲದ ಕಾರಣ ಜಯಲಕ್ಷ್ಮಿ ತಂಗಿ ಮಗ ಚಂದ್ರಶೇಖರ್ನನ್ನ ದತ್ತು ಪಡೆದುಕೊಂಡಿದ್ರಂತೆ. ನಂತರದ ದಿನಗಳಲ್ಲಿ ಜಯಲಕ್ಷ್ಮಿ ಸಹೋದರಿ ಅನುಸೂಯ ಕೂಡ ಅವರ ಮಗನೊಟ್ಟಿಗೆ ಇರೋದಕ್ಕೆ ಆರಂಭಿಸಿದ್ದರು ಅಂತಾರೆ ಶ್ರೀನಿವಾಸ್. ಪಾಪ ತಿಂಡಿ ಮಾಡಿದ್ರೆ ಊಟ ಮಾಡಿದ್ರೆ ಎಲ್ಲ ನೈ ತಂದು ಕೊಡ್ತಿದ್ದು. ಅದ್ಭುತವಾದ ವ್ಯಕ್ತಿತ್ವ. ದತ್ತು ತಗೊಂಡ್ರಿ? ದತ್ತು ತಗೊಂಡು. ಅವನ ಹೆಸರು? ಅವನ ಹೆಸರು ಚಂದು ಅಂತ, ಈಗ ಚನ್ಕೇಶು ಅಂತ ಕರೀತಾರೆ. ಚಂದ್ರು ಅಂತ. ತಗೊಂಡು ಒಳ್ಳೆ ಹುಡುಗ ಅಂತ ನಾನು ಅಂದ್ಕೊಂಡಿದ್ದೆ. ಜೊತೆಗೆ ಅವರ ತಂಗಿನೂ ಮನೆಗೆ ಬಂದರು ಇಲ್ಲಿಗೇನೆ. ಆಕೆಗೇನೋ ಕೆಲಸ ಇಲ್ದಂಗೆ ಆಯಿತು ಅಂತ ತುಮಕೂರು ಇಲ್ಲೇ ಬಂದರು. ಇಲ್ಲೇ ಜೊತೆಲಿದ್ವು. ಎಲ್ಲರೂ ಜೊತೆಲೇ ಇದ್ರಾ? ಎಲ್ಲ ಜೊತೆಲಿದ್ವು. ಆಕೆ ಮಗಳನ್ನೂ ನಾನು ಚೆನ್ನಾಗಿ ನೋಡ್ಕೊಂಡೆ. ಇತ್ತ ಪೊಲೀಸರು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಎಲ್ಲ ವಿಚಾರ ಬೆಳಕಿಗೆ ಬಂದಿತ್ತು. ಮೃತ ಜಯಲಕ್ಷ್ಮಿಯನ್ನ ಮಲಗಿರ್ಬೇಕಾದ್ರೆ ಮುಖಕ್ಕೆ ದಿಂಬಿಟ್ಟು ಉಸಿರು ನಿಲ್ಲಿಸ್ಬಿಟ್ಟಿದ್ರು ಪಾಪಿಗಳು. ತಾಯಿ ಮತ್ತು ಮಗನೇ ಸೇರಿ ಜಯಲಕ್ಷ್ಮಿಯನ್ನ ಆಸ್ತಿಗಾಗಿ ಕೊಲೆ ಮಾಡಿದ್ರು. ಇನ್ನು ಜಯಲಕ್ಷ್ಮಿ ಕೊಲೆ ಮಾಡಿದ್ರೆ ಆಕೆಯ ಸರ್ಕಾರಿ ಹುದ್ದೆ ಮಗನಿಗೆ ಬರಬಹುದೆಂಬ ಹುನ್ನಾರವನ್ನ ಜಯಲಕ್ಷ್ಮಿ ಸಹೋದರಿ ಹೊಂದಿದ್ಲು ಅನ್ನೋದು ತಿಳಿದು ಬರ್ತಿದೆ. ಇದೀಗ ಜಯಲಕ್ಷ್ಮಿ ಸಹೋದರಿ ಅನುಸೂಯ ಮತ್ತು ಸಾಕು ಮಗ ಚಂದ್ರಶೇಖರ್ ಅರೆಸ್ಟ್ ಆಗಿದ್ದಾರೆ. ಅಲ್ಲ, ಸಾಕು ತಾಯಿ ಆದ್ರೇನು, ತಮ್ಮ ಸ್ವಂತ ತಾಯಿಯ ಸಹೋದರಿಯೇ ಅಲ್ವೇ? ಮುಂದಾದ್ರೂ ಆಸ್ತಿ ಇವರ ಹೆಸರಿಗೆ ಬರ್ತಿತ್ತು ಕಣ್ರಿ. ಹೀಗಿದ್ರೂ ಕಳೆದ 20 ವರ್ಷದಿಂದ ತುತ್ತು ಮಾಡಿ ಉಣಿಸಿದ ತನ್ನ ಸ್ವಂತ ಮಗನಂತೆ ನೋಡಿಕೊಂಡ ಅಮ್ಮನಿಗೆ ಕೊಲೆ ಮಾಡಿದ ಪಾಪಿ ಮಗ ಕಣ್ರಿ ಇವನು. ಇಂಥ ಮಕ್ಕಳು ಯಾವ ತಾಯಿಗೂ ಬೇಡವೇ ಬೇಡ. ಬಿಗ್ ಟಿವಿ ಕರ್ನಾಟಕ, ತುಮಕೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.